ಮೂವರು ಸಂಗಾತಿಗಳು ಇದ್ದಾರಂತೆ. ಅವರು ಯಾರು ಎಂಬುದನ್ನು ಟಿವಿ9ಗೆ ಕೆಲವು ತಿಂಗಳುಗಳ ಹಿಂದೆ ನೀಡಿದ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಈ ಕುರಿತು ಮಾತನಾಡಿರುವ ಹಂಸಲೇಖ, ಈ ಚಿಕ್ಕ ಜೀವನದಲ್ಲಿ ಮೂವರು ಪ್ರಮುಖ ವ್ಯಕ್ತಿಗಳು ಸಿಕ್ಕರು. ನನ್ನ ಸಂಗಾತಿ ಲತಾ, ಸಂಗೀತ ಸಂಗಾತಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ನನ್ನ ಸಿನಿಮಾ ಸಂಗಾತಿ ರವಿಚಂದ್ರನ್. ನನ್ನ ಜೀವನವನ್ನು ಈ ಮೂರು ಬೆಳಕುಗಳು ಕಟ್ಟಿಕೊಟ್ಟಿವೆ. ಹಾಗಾಗಿ ತಿರುಗಿ ನೋಡಬೇಕು ಎಂದು ಹೇಳೋದು. ತಿರುಗಿ ನೋಡಿದರೆ ಮೂಲ ನೆನಪಿರುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಅವರ ಮನೆಯಲ್ಲಿ ರವಿಚಂದ್ರನ್ ಮತ್ತು ಅವರ ತಂದೆ ವೀರಸ್ವಾಮಿ ಅವರ ಜೊತೆಗಿರುವ ಫೋಟೋಗಳಿವೆ. ಈ ಫೋಟೋಗಳ ಮಹತ್ವವನ್ನು ವಿವರಿಸಿರುವ ಅವರು, ನಾನು ಶ್ರಮಿಕ ವರ್ಗದವನು. ಯಾವುದೋ ಪುಣ್ಯದಿಂದ ಓದಿನ ಸಂಸ್ಕಾರ ಬಂದಿದೆ. ಅದು ವಿಶೇಷ ನನಗೆ. ಆದರೂ ನನ್ನ ಬದುಕಿನ ವಿನ್ಯಾಸ ಚಿಕ್ಕದು. ದುಡಿ, ತಿನ್ನು, ಮಲಗು ಇಷ್ಟೇ ಆಗುತ್ತದೆ. ಇಷ್ಟೇ ಚಿಕ್ಕ ವಿನ್ಯಾಸಕ್ಕೆ ಅಷ್ಟು ದೊಡ್ಡ ಕ್ಯಾನ್ವಸ್ ಹೇಗೆ ಸಿಕ್ಕಿತು? ಒಂದು ಪ್ರತಿಭೆ. ಅದಕ್ಕೆ ಅವಕಾಶ ಕೊಟ್ಟ ವ್ಯಕ್ತಿ ಬಹಳ ಮುಖ್ಯವಾಗುತ್ತಾರೆ. ಅದು ಸಾಮಾನ್ಯವಲ್ಲ. ಅವರು ಗೊತ್ತಿಲ್ಲದೆ ಮಾಡುತ್ತಾರೆ. ಅವರು ನನ್ನ ಕೈ ಹಿಡಿದು ಬನ್ನಿ ರಾಜು ಎಂದು ಕರೆದುಕೊಂಡು ಬಂದರು. ನಾನು ಯಾವತ್ತೂ ಯಾರನ್ನೂ ಕೆಲಸ ಕೇಳಲಿಲ್ಲ, ಬಾಗಿಲು ಕಾಯಲಿಲ್ಲ, ಅವಮಾನ ಅನುಭವಿಸಲಿಲ್ಲ. ಅವರು ನನ್ನ ಪ್ರತಿಭೆ ನೋಡಿ ಅವಕಾಶ ಕೊಟ್ಟರು. ಮೊದಲು ಅವಕಾಶ ಚಿಕ್ಕದ್ದು, ಎರಡನೆಯದ್ದು ಭಾರಿ ದೊಡ್ಡದು. ಪ್ರೇಮಲೋಕದಂತಹ ಸಿನಿಮಾ ಮಾಡಿ ಅಂತ ಸುಮ್ಮನೆ ಕೊಟ್ಟು ಬಿಟ್ಟರು. ಎಷ್ಟೋ ಧೈರ್ಯ ಬೇಕು ಅದಕ್ಕೆ. ಆ ಅವಕಾಶ ಕೊಟ್ಟಿದ್ದಕ್ಕೆ ಹಂಸಲೇಖ ಇಲ್ಲಿ ಇದ್ದಾನೆ ಎಂದಿದ್ದಾರೆ. ಈ ವಿಷಯವನ್ನು ಮುಂದುವರೆಸಿರುವ ಅವರು, ವೀರಸ್ವಾಮಿ ಕೈ ಇಟ್ಟರೆ ಅದು ಚಿನ್ನ. ಅದು ಸಿನಿಮಾ ಆಗಲಿ ಬೇರೆ ಕೆಲಸ ಆಗಲಿ, ಅವರು ಮುಟ್ಟಿದರೆ ಚಿನ್ನ. ವೀರಸ್ವಾಮಿಗಳು ನನಗೊಂದು ಮಾತು ಹೇಳಿದ್ದರು. ನನ್ನ ಮಗ ಎಲ್ಲೋ ಇದ್ದ ಒಂದು ರತ್ನವನ್ನು ಈಚೆ ತಂದಿದ್ದಾನೆ. ನನಗೆ ನಿಮ್ಮನ್ನು ಕಂಡರೆ ಇಷ್ಟ. ನನ್ನ ಮಗನ ಜೊತೆಗೆ ಕೆಲಸ ಮಾಡಿ ಎಂದು ಒಂದು ಫೋಟೋ ಕೊಟ್ಟರು. ಪ್ರೇಮಲೋಕ ಸಂದರ್ಭದಲ್ಲಿ ಅವರು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದ ಫೋಟೋ ಅದು. ಅದನ್ನು ನೋಡಿದಾಗಲೆಲ್ಲ ಅವರು ವೀರಸ್ವಾಮಿ ಅಲ್ಲ, ನಮಗೆ ಅನ್ನ ಕೊಟ್ಟ ಸ್ವಾಮಿ ಅಂತ ಅನಿಸೋದು. ವೀರಸ್ವಾಮಿ ಮತ್ತು ರವಿಚಂದ್ರನ್ ಇಬ್ಬರು ಅನ್ನ ಕೊಟ್ಟ ಸ್ವಾಮಿಗಳು. ಹಾಗಾಗಿ ಅವರಿಬ್ಬರ ಫೋಟೋಗಳನ್ನು ಹಾಕಿಕೊಂಡಿದ್ದೇನೆ. ಮಧ್ಯದಲ್ಲಿ ನನ್ನ ಫೋಟೋ ಇದೆ ಎಂದಿದ್ದಾರೆ. ತಮ್ಮ ಸಂಗಾತಿ ರವಿಚಂದ್ರನ್ ಅವರ ಜೊತೆಗೆ ಹಂಸಲೇಖ ಸಿನಿಮಾ ಮಾಡೋದು ಯಾವಾಗ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಅವರು, ನಾವಿಬ್ಬರು ಬಹಳ ಕ್ಲೋಸ್ ಆಗಿದ್ದೇವೆ. ಆದರೆ ಅವರ ಆಲೋಚನೆಗಳು ಬೇರೆಯಾಗಿವೆ. ನಾನು ಬೇರೆ ಕಡೆ ಬಂದಿದ್ದೇನೆ. ನನ್ನ ಮನಸ್ಸು ಅವರಿಗೆ ಗೊತ್ತಿದೆ. ಅವರು ನನ್ನ ಮಾತು ಕೇಳುವುದಿಲ್ಲ ಎಂದು ನನಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಾವು ಸ್ನೇಹಿತರಾಗಿರೋದು ಸರಿ. ನಾವು ಹಿಂದೆ ಮಾಡಿರುವ ಕೆಲಸಗಳನ್ನು ಎಲ್ಲರೂ ಹೊಗಳುತ್ತಾ ಇದ್ದಾರೆ. ಅಷ್ಟು ಸಾಕು. ಒಟ್ಟಿಗೆ ಸೇರಿ ಮಾಡಬೇಕಾದ ಕೆಲಸ ಇದ್ದೇ ಮಾಡಿಯೇ ಮಾಡುತ್ತೇವೆ. ಅದಕ್ಕೆ ಅವರದ್ದು ಅಭ್ಯಂತರವಿಲ್ಲ, ನನ್ನದು ಅಭ್ಯಂತರವಿಲ್ಲ. ಸದ್ಯಕ್ಕೆ ಅವರು ದೊಡ್ಡ ಯೋಜನೆಯೊಂದಕ್ಕೆ ಅವರು ಕೈ ಹಾಕಿದ್ದಾರೆ. ಅದರಲ್ಲಿ ಅವರು ಗೆಲ್ಲಲಿ ಎಂದು ಹಾರೈಸಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.